ಆ ಮಾಯನ ಅಂಕೆಯಲ್ಲಿಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಮಂಗಳಾರತಿ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಹಾಮಂಗಳಾರತಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾಯನ್ ವಿಷಯದಲ್ಲಿ ಶರತ್ ಹೇಗಿರ್ಬೇಕು ಹಾಗೆ ಇದ್ದಾರೆ, ಆದ್ರೆ ದುರ್ಗನ್ ವಿಷಯದಲ್ಲಿ ಚೇಂಜ್ ಆಗ್ಬೇಕು. ಇವರಿಬ್ರನ್ನ ಒಂದ್ ಮಾಡೋದಕ್ಕೆ ನಾನೇನಾದ್ರೂ ಮಾಡ್ಲೇಬೇಕು. ಪಾಪ ದುರ್ಗಾ ಇಂಥ ಪರಿಸ್ಥಿತಿನಲ್ಲಿದ್ದಾಳೆ. ದುರ್ಗಾಪುರದಲ್ಲಿ ಏನೇನೋ ನಡೆದೋಯ್ತು. ಪಾಪ ಹಿತನ ಕಾಪಾಡೋದಕ್ಕೆ ಹೋಗಿ ದುರ್ಗಾ ಇಂಥ ಸಂಕಷ್ಟದಲ್ಲಿದ್ದಾಳೆ. ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಆದ್ರೆ ಇದೆಲ್ಲ ಯಾಕಾಯ್ತು ಅನ್ನೋದಕ್ಕೆ ಉತ್ತರ ಇರೋದು ಅಪ್ಪನ ಹತ್ರ ಮಾತ್ರ. ಆದ್ರೆ ಅಪ್ಪ ಎಲ್ಲಿದ್ದಾರೆ, ಎಲ್ಲಿ ಹೋದ್ರು ಅವರು, ಯಾಕೆ ಕಾಣಿಸ್ತಿಲ್ಲ? ನಾನು ಹೇಗಾದ್ರೂ ಮಾಡಿ ಇವತ್ತಪ್ಪನ ಹುಡುಕ್ಲೇಬೇಕು. ಇದೆ ಪುಟ, ಏನಾಯ್ತು? ದುರ್ಗಾಗೆ ಏನಾದರೂ ಆಗತ್ತೆ ಅಂತ ಭಯನಾ? ಡೋಂಟ್ ವರಿ, ದುರ್ಗಾಗ್ ಏನೂ ಆಗಲ್ಲ. ಶಿಲ್ ಬಿ ಆಲ್ ರೈಟ್ ವೆರಿ ಸೂನ್. ದುರ್ಗಾ ಅದಕ್ಕೆ ಚೆನ್ನಾಗಿದ್ದಾಗ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಅಲ್ವಾ? ನಿನಗೀಗ್ಲೂ ಅವ್ರ ಮೇಲೆ ಕೋಪ ಇದೆಯಾ? ಇಲ್ಲ, ದುರ್ಗಾ ನಾನು ಸೇವ್ ಮಾಡಿದ್ಲು ಅಂತ ಗೂಬರ ಹೇಳಿದ್ರು. ಮತ್ತೆ ದುರ್ಗಾ ನಂಗೋಸ್ಕರ ತುಂಬಾ ರಿಸ್ಕ್ ತಗೊಂಡ್ಲು ಅಂತಾನು ಹೇಳಿದ್ರು. ಹೌದು ಈತ, ಯಾರು ಮಾಡಕ್ಕಾಗದೆ ಇರೋ ಕೆಲಸ ದುರ್ಗಾ ಅದಕ್ಕೆ ಮಾಡಿದ್ದಾರೆ. ಬಟ್ ನೀನು ಯಾವ ವಿಷಯದ ಬಗ್ಗೆ ವರಿ ಮಾಡ್ತಿದ್ಯಾ? ದುರ್ಗಾ ಅದಕ್ಕೆ ಹುಷಾರಾಗ್ತಾರೆ, ಡೋಂಟ್ ವರಿ. ನಾನು ವರಿ ಆಗ್ತಿರೋದು ಅದಕ್ಕಲ್ಲ. ಮತ್ತೆ ದುರ್ಗಾ ಏನಾದ್ರು ನಾನು ಹೇಟ್ ಮಾಡಿದ್ರೆ? ಏನಂದೆ? ಕೇಳಿಸಿಲ್ಲ. ದುರ್ಗಾ ಅಕಸ್ಮಾತ್ ನಾನು ಹೇಟ್ ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಪುಟ್ಟ, ದುರ್ಗಾ ಯಾಕೆ ನಿನ್ನ ಹೇಟ್ ಮಾಡ್ತಾಳೆ? ನನ್ನ ಕ್ಲಾಸಲ್ಲಿ ಪ್ರಶಾಂತ್ ಮತ್ತೆ ಗೌರವ್ ಅಂತಿದ್ದಾರೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸು. ಬಟ್ ಒಂದ್ ದಿವಸ ಅವರು ಜಗಳ ಮಾಡ್ಕೊಂಡ್ರು, ಮಾತಾಡೋದನ್ನು ನಿಲ್ಸ್ಬಿಟ್ರು. ಒಂದ್ ದಿವಸ ಆಟ ಆಡ್ಬೇಕಾದ್ರೆ ಪ್ರಶಾಂತು ಬಿದ್ಬಿಟ್ಟ. ಗೌರವ್ ಅವನ್ಗೆ ಹೆಲ್ಪ್ ಮಾಡ್ದ. ಆಗ ಪ್ರಶಾಂತು ನಾವು ಮತ್ತೆ ಮೊದ್ಲಿನ ತರ ಫ್ರೆಂಡ್ಸ್ ಆಗ್ಬೋದು ಅಂತ ಅನ್ಕೊಂಡ. ಆದ್ರೆ ಗೌರವ್ಗೆ ಇನ್ನೂ ಕೋಪ ಕಡಿಮೆನೆ ಆಗಿರ್ಲಿಲ್ಲ. ಓ, ಆಮೇಲೆ ಗೊತ್ತಾ, ಅವ್ರು ಈಗ್ಲೂ ಮಾತಾಡ್ಕೊಳ್ಳಲ್ಲ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಈಗ ನಾನು ದುರ್ಗನ್ ಜೊತೆ ಟೂ ಬಿಟ್ಟಿದ್ದೆ. ನಾನು ಅವಳ ಜೊತೆ ಮತ್ತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಆದ್ರೆ ಅವಳು ನನ್ನ ಜೊತೆ ಮಾತು ಕೊಟ್ಟಲ್ಲ. ಆದ್ರೆ ಅವಳಿಗೆ ನನ್ನ ಮೇಲೆ ಕೋಪ ಇರಲ್ವಾ? ಗೌರವ್ ತರಾನೇ ಅವಳು ನಾನು ಮಾತಾಡ್ಸದೇ ಇದ್ರೆ? ಹಾಗೆಲ್ಲ ಏನೂ ಆಗಲ್ಲ. ದುರ್ಗಾ ಅದಕ್ಕೆ ಇವತ್ತಾರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಎಕ್ಸಾಕ್ಟ್ಲಿ, ದುರ್ಗಾ ನಿನ್ನ ಮೊದಲಿನ ಥರನೇ ಟ್ರೀಟ್ ಮಾಡ್ತಾಳೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ಆದ್ರೆ ದುರ್ಗಾ ನನ್ನ ಹತ್ರ ಮಾತಾಡಲ್ಲ ಅನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ. ನಿಮ್ ಕ್ಲಾಸ್ ಫ್ರೆಂಡ್ಸು ಗೌರವ್ ಮತ್ತೆ ಪ್ರಶಾಂತ್ ಇನ್ನು ಚಿಕ್ಕವರು, ಅವ್ರಿಗೆಲ್ಲ ಏನು ಗೊತ್ತಾಗಲ್ಲ. ಆದ್ರೆ ದುರ್ಗಾ ಅದಕ್ಕೆ ದೊಡ್ಡವ್ರಲ್ವಾ? ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ಹಾಗಾದ್ರೆ ನೀವಿವತ್ತು ಈ ಪರಿಸ್ಥಿತಿನಲ್ಲಿರೋದಕ್ಕೆ ಅವಳೇ ಕಾರಣ ಅಂತಾಯ್ತು. ಸುಂದರವಾಗಿದ್ದ ನಮ್ ಸಂಸಾರ ಯಾಕೆ ಹೀಗ್ ಮಾಡಿದ್ಲಪ್ಪ ಅವಳು? ಅಲ್ಲ, ಆ ದೇವ್ರು ಯಾಕೆ ನಮಗೆ ಇಂಥ ಶಿಕ್ಷೆ ಕೊಟ್ಟ? ಆ ಕ್ರೂರಿ ಇಷ್ಟೆಲ್ಲ ಮಾಡಿದ್ರು ದೇವಿ ಯಾಕೆ ನಮ್ಮನ್ನ ಕಾಪಾಡ್ಲಿಲ್ಲ? ಶ್ರೀರಾಮ ವಿಷ್ಣು ಅವತಾರ, ವನವಾಸ, ವಿರಹ ವೇದನೆ, ಆರೋಪ ಹೊರತಲ್ಲ. ಶ್ರೀಕೃಷ್ಣ ಜಗದೊಡೆಯ, ಜನ್ಮತ ಸೆರೆಮನೆ, ಹೆತ್ತವರಿಂದ ದೂರ, ದೇವರನ್ನು ಬಿಡದ ಸಂಕಷ್ಟ, ಹುಲು ಮಾನವರು ನಾವು. ವಿಧಿ ನಿಯಮಕ್ಕೆ
ಅಧೀನ. ಹೌದು, ಶ್ರೀರಾಮ ವಿಷ್ಣುವಿನ ಅವತಾರ ಆದ್ರೂ ವನವಾಸ ಅನುಭವಿಸೋದಾಗ್ಲಿ, ಪತ್ನಿಯಿಂದ ದೂರ ಇದ್ದು ವಿರಹ ವೇದನೆನ ಅನುಭವಿಸೋದಾಗ್ಲಿ, ಆರೋಪದಿಂದಾಗ್ಲಿ ಹೊರತಾಗ್ಲಿಲ್ಲ. ಕೃಷ್ಣಂದು ಇದೇ ಕತೆ. ಹುಲಮಾನವರು ವಿಧಿ ನಿಯಮಕ್ಕೆ ಅಧೀನರಾಗಿದ್ದೀವಿ. ಇದೆಲ್ಲ ನಿಜಾಪ. ಆದ್ರೆ ಒಂದಲ್ಲ ಒಂದಿನ ಶಿಷ್ಟ ಶಕ್ತಿ ಗೆಲ್ಲೇಬೇಕಲ್ವಾ? ಆ ಕಾಲ ಯಾವಾಗ ಬರುತ್ತೆ? ಕಾಲ ಅವನಿಚ್ಛೆ. ಗುರುಶಾಪ ಘೋರ. ಕರ್ಣನೇ ಹೊರತಲ್ಲ. ಕರ್ಣನೇ ಹೊರತಲ್ಲ. ಅಂದ್ರೆ ನಿನಗೆ ಯಾರು ಮೋಸ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾ ಇದೀಯಪ್ಪ? ಆಗಲೇಬೇಕು, ಆಗಲೇಬೇಕು. ಗುರುಶಾಪ ಪಲಾಯನ ಅಸಾಧ್ಯ. ಅತ್ಯಗತ್ಯ ಸಮಯ. ವಿದ್ಯೆ ಮರೆವು. ಪರಶುರಾಮ ಶಾಪ. ಕರ್ಣನ ವಿದ್ಯೆ ಮರೆವು. ಮರೆವು. ವಿದ್ಯೆ ಮರೆವು. ತಿರುಗುಬಾಣ. ತಿರುಗುಬಾಣ ಕರ್ಮಫಲ. ತಂದೆಗೆ ಮೋಸ. ಮಕ್ಕಳು ಪಾಠ. ಮಕ್ಕಳು ಪಾಠ. ಹೌದಪ್ಪ, ನಿನಗ್ ಮೋಸ ಮಾಡಿರೋ ಆ ಗುರುದ್ರೋಹಿ, ಆ ಕ್ರೂರಿಗೆ, ಆ ಮೋಸಗಾತಿಗೆ ಶಿಕ್ಷೆ ಆಗ್ಲೇಬೇಕು. ನಾವ್ ಅವಳಿಗೆ ಪಾಠ ಕಲಿಸ್ಲೇಬೇಕು. ಆದ್ರೆ ಅಪ್ಪ, ಯಾರವಳು? ನಮ್ ಸಂಸಾರನ, ನಮ್ ನೆಮ್ಮದಿನ ಹಾಳು ಮಾಡಿದವಳು ಯಾರಪ್ಪ?